ಅಂದರೆ ಇದು ನುಣ್ಣಗೆ ಪೌಡರ್ ಮಾಡ್ಕೊಬೇಕು. ಆಯಿತು, ಬಟ್ ನಾನು ಒಂದೇ ಸಮ ಕಟ್ಟಿಲ್ಲ, ಸ್ವಲ್ಪ ದಪ್ಪ ಸುತ್ತ ಬರ್ತಿದೆ. ಇದು 2 ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಏನಿಲ್ಲ ಅಂದರೆ ಕುಕ್ಕಿಂಗು ಆ ಥರ ವಿಡಿಯೋ ಏನು ಮಾಡ್ತಿಲ್ಲ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಏನು ಅಂದರೆ ಧೂಪ ಮಾಡೋದು ಹೇಗೆ ಅಂತ. ಇಲ್ಲಿ ಸೌಂಡು, ಮನೆ ಕಟ್ತಾ ಇದ್ದಾರೆ, ಹೆವಿ ಸೌಂಡು. ಧೂಪ ಮನೇಲಿ ನಾವು ಧೂಪ ಹಾಕ್ತೀವಲ್ಲ, ಅದನ್ನು ಹೇಗೆ ಮಾಡೋದು ಅಂತ ಮನೇಲಿ ಒಂದು ನಿಮಿಷ ಬಂದೇಪ್ಪ, ಅವನಾಗಲೇ ಹಾಯ್ ಹಾಯ್ ಅಂತಿದ್ದಾನೆ. ಮನೇಲೇ ಹೇಗೆ ಮಾಡೋದು ಆ ಧೂಪನ ಅಂತ ತೋರಿಸ್ತೀನಿ. ಸೊ ನಾವು ಹೊರಗಡೆಯಿಂದ ತೊಗೊಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಯಾವ ಕ್ವಾಲಿಟಿನಿ ಏನೋ ಅಷ್ಟು ಬ್ಯಾಡ್ ಆಗಿರಲ್ಲ, ಚೆನ್ನಾಗಿರುತ್ತೆ. ಬಟ್ ಅದು ಹೊಗೆ ಜಾಸ್ತಿ ಬರುತ್ತೆ, ಸ್ಮೆಲ್ ಇರಲ್ಲ. ಇವಾಗ ಬರ್ತಿರೋ ಧೂಪಗಳಂತೂ ಸ್ಮೆಲ್ಲೇ ಇರಲ್ಲ, ಹೊಗೆ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಮನೆಯೆಲ್ಲ ಹೊಗೆ ತುಂಬಿಕೊಳ್ಳುತ್ತೆ ಅಷ್ಟೇ, ಬಟ್ ಆ ಫ್ಲೇವರು, ಸ್ಮೆಲ್ಲು, ಫ್ರೇಗ್ರೆನ್ಸ್ ಏನೂ ಇರಲ್ಲ ಇವಾಗ. ಸೊ ಅದಕ್ಕೆ ನಾವು ತೊಗೊಂಬರೋದಂತೂ ಸ್ಟಾಪ್ ಮಾಡೇ ಬಿಟ್ಟಿದ್ದೀವಿ, ಬೇಡ ಅಂತ. ಸೊ ಅದಕ್ಕೆ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಸಿಂಪಲ್ಲು, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೊರಗಡೆ ಏನೋ ಅದಕ್ಕೆ ಎಕ್ಸ್ಟ್ರಾ ತೊಗೊಬಂದು ಹಾಕೋ ಅವಶ್ಯಕತೆ ಏನಿಲ್ಲ. ಮನೆಯಲ್ಲೇ ಏನಿದೆ, ಹೂವು ಒಂದು ಮೇನ್. ಹೂವು ಅಂದರೆ ಪ್ರತಿದಿನ ನಾವು ಹೂವು ಮಡಿಸ್ತೀವಿ ದೇವರಿಗೆ. ಆ ಹೂವನ್ನ ತೊಗೊಂಡು ಒಣಗಿಸಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಸೊ ನನ್ನ ಮಗ ಹಾಯ್ 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 ಅಂತ ಹೇಳ್ತಿದ್ದಾನೆ. ಹೇಳಿ ಸರ್, ಏನು? ಬಂದು ಏನು ಮಾಡ್ತಾಯಿದ್ದೀರಾ ಇವಾಗ? ಸೊ ಏನು ಮಾಡ್ತಾನೆ ಗೊತ್ತಾ ಇವನು? ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಹಾಕ್ಕೊಂಡ್ಬಿಡ್ತಾನೆ. ಏನಮ್ಮ ಇದು? ರುದ್ರಾಕ್ಷಿ. ಬೆಳಿಗ್ಗೆ ಟೈಮು ನೈಟು ಅದನ್ನು ತೆಗೆದಿಟ್ಟು ಹೋಗಿರ್ತಾನೆ. ಸೊ ಬೆಳಿಗ್ಗೆ ಸ್ಕೂಲಿಗೆ ಹಾಕ್ಕೊಂಡು ಹೋಗಲ್ಲ, ಸ್ಕೂಲಿಂದ ಬಂದಿದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಹಾಕ್ಕೊಂಡ್ಬಿಡ್ತಾನೆ. ಇದೇನಮ್ಮ ಇದು? ಎವ್ರಿ ಡೇ ಇದು ಇಡ್ತೀಯಲ್ಲ ಇದು ಹಣೆಗೆ? ಗಂಧ. ಸೊ ಎವ್ರಿ ಡೇ ಗಂಧ ಇಲ್ದೇ ಸ್ಕೂಲಿಗೆ ಹೋಗಲ್ಲ. ಅಕಸ್ಮಾತ್ ನಾನೇನಾದ್ರು ಮರ್ತು ಬಿಟ್ಟಿದ್ರೆ ಅವನೇನೆ ಅಮ್ಮ ಗಂಧ ಇಡಿ ಅಂತ ನೆನಪಿಸಿ ಇಟ್ಕೊಂಡು ಹೋಗ್ತಾನೆ. ಎವ್ರಿ ಡೇ ಗಂಧ ಇಡಬೇಕು, ಅದಕ್ಕೇನೆ. ಫಸ್ಟ್ ಬೇಡ, ಒಂದೇ ಸಾಕು. ಯಾವ್ದಾದ್ರು ಒಂದು ಇಡಬೇಕು ಹಣೆಗೆ, ಯಾವ್ದಾದ್ರು ಒಂದಿಟ್ರೆ ಓಕೆ. ಗಂಧ, ಕುಂಕುಮ, ಅರಿಶಿನ ಯಾವುದಾದ್ರೂ ಓಕೆ. ಕುಂಕುಮ ಓಕೆ ಕಂದ, ಯಾವುದಾದ್ರೂ ಇಟ್ಕೊ. ಓಕೆ ಗೈಸ್, ಇವಾಗ ನಾನು ಹೊರಗಡೆ ಹೂನ 3 ಡೇಸಿಂದ ಒಣಗಿಸ್ತಾ ಇದ್ದೆ. ಸ್ವಲ್ಪ ಬಿಸಿಲಿರಲಿಲ್ಲ ಒಂದು 2 ಡೇಸಿಂದ. ಇವಾಗ ಬಿಸಿಲಿದೆ, ಇವತ್ತು ಚೆನ್ನಾಗಿ ಬಿಸಿಲಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಇದನ್ನು ಒಣಗಿಸ್ತಾ ಇದ್ದೆ ಹೂವನ. ನೋಡಿ, ಈ ಥರ ಹೂವು ಒಣಗಬೇಕು, ಚೆನ್ನಾಗಿ ಮುರ ಅನ್ಬೇಕು ಹೂವು. ಹಾಗೆ ಕೂಡ ಇದು ಎಂತ ಹೇಳ್ತಾರೆ, ಇದು ಚಿಪ್ಪು ಅಂತೀವಿ ನಮ್ಮ ಕಡೆ, ಕಾಯಿ ಚಿಪ್ಪು. ಕಾಯಿ ತೆಂಗಿನಕಾಯಿ ಚಿಪ್ಪುದು ಇದು ಹಿಂದೆ ಇರುತ್ತಲ್ಲ, ಅದು ತೆಂಗಿನಕಾಯಿ ಚಿಪ್ಪುದು ಸೆದ್ರೆ. ಇದನ್ನು ಹಾಕಿದ್ರೂ ಹಾಕ್ಬೋದು, ಹಾಕ್ತಾನೆ ಇರ್ಬೋದು, ಬಟ್ ಇದು ಆಪ್ಷನಲ್ಲಿದು. ಬಟ್ ಹೂವು ಇಲ್ಲಿ ಎಲ್ಲ ಥರ ಹೂವೂ ಇದೆ, ಒಂದೇ ಥರ ಹೂವು ಇಲ್ಲ ಇಲ್ಲಿ. ತುಳಸಿ, ರೋಸು, ಸಾಮಂತಿಗೆ ಹೂವು, ಸೇವಂತಿಗೆ ಹೂವು, ಚೆಂಡು ಹೂವು, ಎಲ್ಲ ಥರ ಹೂವೂ ಇದೆ, ಒಂದೇ ಥರ ಹೂವು ಇಲ್ಲ. ಇದು ಎಲ್ಲ ಥರ ಹೂವೂ ಒಣಗಿಸಿ 3 ಡೇಸಿಂದ ಒಣಗಿಸಿದ್ದೀನಿ. ಓಕೆ, ಇವಾಗ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಇದು ಹೂವು ಈ ಥರ ಚೆನ್ನಾಗೇ ಒಣಗಬೇಕು, ಆಮೇಲೆ ಚೆನ್ನಾಗಿ ಪುಡಿಯಾಗಬೇಕು. ಮತ್ತು ಇದು ಕಾಯಿ ಚಿಪ್ಪಿನ ಹಿಂದೆ ಇರುತ್ತಲ್ಲ, ಸೆದ್ರೆನೋ ಏನೋ ಒಂದು ಹೇಳ್ತಾರೆ, ಒಟ್ಟಿನಲ್ಲಿ ಕಾಯಿ ಚಿಪ್ಪುದಿದು. ಇಷ್ಟನ್ನು ಇದು ಚೆನ್ನಾಗೇ ಒಣಗಿಸ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಪಲಾವ್ ಎಲೆ, ನಿಮ್ಮನೆ ಇದ್ದೇ ಇರುತ್ತೆ ಪಲಾವ್ ಎಲೆ. ಏಲಕ್ಕಿ 2, 4, 5, 6, 7 ಏಲಕ್ಕಿ, ಒಂದು 8 ಲವಂಗ, ಕರ್ಪೂರ ಎನಿ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಬೇಕಾದ್ರೂ ಕರ್ಪೂರ ತೊಗೊಬೋದು. ಕರ್ಪೂರ ಮತ್ತು ಸಾಂಬ್ರಾಣಿನ ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಸಾಂಬ್ರಾಣಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಮ್ಮ ಇನ್ನೂ ಇಡ್ಲಿ ಬೇಕಾ? ವೆಯ್ಟ್ 2 ಮಿನಿಟ್ಸ್. ಓಕೆ, ಹಾಕ್ಕೊಡ್ತೀನಿ. ಅವ್ನಿಗೆ ಇಡ್ಲಿ ಅಂದರೆ ಇಷ್ಟ, ಬೆಳಿಗ್ಗೆ ಸಂಜೆವರೆಗೂ ಇಡ್ಲಿ ತಿಂತಾ ಇರ್ತಾನೆ. ಸೊ ಇದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ.
ಇದು ಸ್ವಲ್ಪ ಕುಟ್ಟಿ ಇಟ್ಕೊಂಡ್ರೆ ಮಿಕ್ಸಿ ಜಾರ್ಗೆ ಹಾಕ್ದಾಗ ರುಬ್ಬೋದಕ್ಕೆ ಒಳ್ಳೆಯದು. ಮತ್ತು ರುಬ್ಬು ಬೇಕಾದರೆ ತುಂಬ ಸಾಫ್ಟಾಗಿರಬೇಕು, ನುಣ್ಣಗಿರಬೇಕು. ಅದಕ್ಕೋಸ್ಕರ ಫಸ್ಟೇ ಇದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಫಸ್ಟು ಇದನ್ನು ಇವಾಗ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಬೇಕು. ನೀರು ಏನೂ ಹಾಕ್ಬಾರ್ದು. ನೀರಾಗಲಿ ಏನಾದ್ರೂ ತುಪ್ಪ ಎಣ್ಣೆ ಆಗಲಿ ಏನೂ ಕೂಡ ಹಾಕ್ಬಾರ್ದು. ಇವಾಗ ರುಬ್ಬೇಕಾದ್ರೆ ನೆಕ್ಸ್ಟ್ ಹಾಕ್ಕೊಬೇಕು. ಇವಾಗ ರುಬ್ಬೇಕಾದ್ರೆ ಏನೂ ಹಾಕ್ಬಾರ್ದು. ಇವಾಗ ಫಸ್ಟು ಇಷ್ಟನ್ನ ರುಬ್ಕೊಳ್ಳೋಣ, ಆಮೇಲೆ ಇದನ್ನು ಹಾಕೋಣ ಸಾಂಬ್ರಾಣಿನ. ಸೊ ಅದಕ್ಕೆ ಫಸ್ಟು ಇಷ್ಟನ್ನ ರುಬ್ಕೊಳ್ತೀನಿ. ಸೊ ಇದು ಸ್ವಲ್ಪ ರುಬ್ಬಿತು, ಅದಕ್ಕೆ ಇವಾಗ ಸಾಂಬ್ರಾಣಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದು ಅಂದರೆ ಪೌಡರ್ ಮಾಡ್ಕೊಳ್ಳೋದು. ಆಮೇಲೆ ರುಬ್ಬೋದು ಅಂದರೆ ಸ್ವಲ್ಪ ನೀರು ಹಾಕಿ ಮಸಾಲೆ ಥರ ಎಲ್ಲ ರುಬ್ಬಕ್ಕೆ ಹೋಗಬೇಡಿ. ರುಬ್ಬೋದು ಅಂದರೆ ಇದು ನುಣ್ಣಿಗೆ ಪೌಡರ್ ಮಾಡ್ಕೊಬೇಕು. ಸೊ ಇವಾಗ ಪೌಡರ್ ಮಾಡಿದ್ದೀನಿ. ಸ್ವಲ್ಪ ಟಫ್ ಆಗುತ್ತೆ ಪೌಡರ್ ಮಾಡೋಕ್ಕೆ, ಯಾಕೆ ಅಂದರೆ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾ ಇರುತ್ತೆ. ಸೊ ಮಿಕ್ಸಿ ಕೂಡ ಹೀಟ್ ಬಂದುಬಿಡುತ್ತೆ. ಸೊ ಆಫ್ ಮಾಡಿಕೊಂಡು ಮಿಕ್ಸಿ ಹಾಳಾಗ್ದಂಗೆ ನೋಡಿಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳಿ. ಸೊ ಒಂದೇ ಸಲ ಪೌಡರ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಗ್ಯಾಪ್ ಇಟ್ಟು ಮಿಕ್ಸಿ ಆರಿದ್ಮೇಲೆ ಸ್ವಲ್ಪ ಬೇಗ ಹೀಟ್ ಆಗೋದ್ರಿಂದ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ಈ ಥರ ನುಣ್ಣಿಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ ಇದೇನೇ ಎಷ್ಟು ಚೆನ್ನಾಗಿ ಬರ್ತಿದೆ ಇಲ್ಲೇ ಕಟ್ಟೋದ್ರೇ, ಬಟ್ ಇನ್ನೂ ಇದೆ ಪ್ರೋಸೆಸ್ಸು. ಸೊ ಇವಾಗ ಜಸ್ಟ್ ಪೌಡರ್ ಆಗಿದೆ. ಸೊ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪನೇ ಮಾಡ್ಕೊಬೋದು. ಜಾಸ್ತಿ ಒಂದೇ ದಿನ ಮಾಡಿಕೊಂಡು ರಿಸಲ್ಟ್ ತೊಗೊಳ್ಳೋ ಬದಲು ತರಲೆ ಕಾಯ್ತಾ ಇರ್ತೀಯಲ್ಲ ನೀನು, ಮದ್ದೆಗೆ ಬರೋಕ್ಕದೆ ಮದ್ದೆಗೆ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿ ಅಂಟ್ಕೊಂಡು ನಾನು 2ರಲ್ಲಿ ಪೌಡರ್ ಮಾಡಿಕೊಂಡೆ. ಆ ಮಿಕ್ಸಿ ಎರಡೂ ಕೂಡ ಹೀಟಾದರೆ ಆಮೇಲೆ ಮಿಕ್ಸಿ ಹಾಳಾಗ್ಬಿಟ್ರೆ ಕಷ್ಟ. ಸೊ ಇವಾಗ ಆಗಿದೆ ಪೌಡರು. ಇದನ್ನು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಆಗಲಿ. ಇವಾಗ ಇದಕ್ಕೆ 1-2 ಇಂಗ್ರೀಡಿಯೆಂಟ್ ಸೇರಿಸ್ಬೇಕು. ಸೇರಿಸಾದ್ಮೇಲೆ ಇದನ್ನು ಉಂಡೆ ಕಟ್ಟಿ ಇಡೋಣ. ಸೌಂಡ್ ಮಾಡಬಾರ್ದು. ಸೊ ಇವಾಗ ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕು, ಇನ್ನೇನು ಬೇಡ. ತುಪ್ಪ ಹಾಕ್ತಾಯಿದ್ದೀನಿ. ಸೊ ಮೈಕ್ ಹಾಕೊಬೋದಿತ್ತು, ಬಟ್ ಮೈಕ್ ಯಾಕೋ ಒಂದೊಂದ್ಸಲ ರೆಕಾರ್ಡ್ ಆಗುತ್ತೆ, ಒಂದೊಂದ್ಸಲ ರೆಕಾರ್ಡಿಂಗ್ ಆಗಲ್ಲ. ಅದಕ್ಕೆ ಮೈಕ್ನ ಹಾಕ್ತಾಯಿಲ್ಲ. ಇದು ಅರಿಶಿನ ಮತ್ತು ನೀರು ಇಲ್ಲಿ ನೋಡ್ಕೊಂಡು ಹಾಕ್ಕೊಬೇಕು. ನೀರು ಒಂದೇ ಸಲ ಜಾಸ್ತಿ ಹಾಕ್ಬಾರ್ದು. ಸೊ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕು. ಒಂದು ಅದಕ್ಕೆ ಹಿಂಗೆ ಹಿಡಿದ್ರೆ ಈ ಥರ ಬರೋ ಅದಕ್ಕೆ ನಾನು ಪೇಪರ್ ತಂದಿದೆ. ಅದಕ್ಕೆ ಪೇಪರ್ ಮೇಲೆ ಇಟ್ಕೊಂಡು ಮಾಡೋಣ ಅಂತ. ಗೋಮೂತ್ರ ಹಾಕೋಬೋದು, ಬೇಕು ಅಂದರೆ ನೀರು ಬದಲು ಗೋಮೂತ್ರ ಹಾಕೊಳ್ಳಿ. ಸದ್ಯಕ್ಕೆ ಇರಲಿಲ್ಲ, ಅದಕ್ಕೆ ನಾನು ಅರಿಶಿನ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕರ್ಪೂರ, ಸಾಂಬ್ರಾಣಿ, ಏಲಕ್ಕಿ, ಲವಂಗ ಎಲ್ಲ ಫ್ಲೇವರ್ ಅಲ್ವಾ, ಗಮ್ ಅನ್ನುತ್ತಲ್ಲ. ಆಲ್ರೆಡಿ ಗಮ್ ಅಂತ ಇದೆ. ಮನೇನೂ ಕೂಡ ಅಷ್ಟೇ ಚೆನ್ನಾಗಿ ಗಮ್ ಅನ್ನುತ್ತೆ. ನಾವು ಹಚ್ಬಿಟ್ಟು ಬರೀ 1 ಅವರ್ ಎಲ್ಲ ಕ್ಲೋಸ್ ಮಾಡಿ ಹಚ್ಬಿಟ್ರೆ ನಾವು ಆಚೆಯಿಂದ ಬಂದರೆ ಸಾಕು, ದಿನ ಪೂರ್ತಿ ಅದೇ ಥರ ಗಮ್ ಅಂತ ಇರುತ್ತೆ. ಸಾಂಬ್ರಾಣಿ ಇದೆಲ್ಲ ಥರನೇ ಮನೆ ತುಂಬ ಎಲ್ಲನೂ ಕ್ಲೋಸ್ ಮಾಡಿ. ಸೊ ಎವ್ರಿ ಡೇ ಅದೇ ಸ್ಮೆಲ್ ಇರುತ್ತೆ, ಸಾಂಬ್ರಾಣಿ ಸ್ಮೆಲ್ಲೇನೆ. ಆಮೇಲೆ ಸ್ವಲ್ಪ ಹತ್ಕೊಳ್ಳೋದು ಲೇಟು. ಇದು ಇಂದ ತಗೊಂಡ್ ಬರ್ತೀವಲ್ಲ ಅದು ಬೇಗ ಹತ್ಕೊಳ್ಳುತ್ತೆ. ಅಂದರೆ ಹಚ್ಚಿದ್ರೆ
ಬೇಗ ಬೆಂಕಿ ಬಂದು ಬೇಗ ಹತ್ಕೊಂಡು ಬೇಗ ಹೊಗೆ ಬರುತ್ತೆ. ಸ್ವಲ್ಪ ಇದು ಹತ್ಕೊಳ್ಳೋದು ಲೇಟ್ ಆಗುತ್ತೆ, ಬಟ್ ಹೊಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಇವತ್ತು ಇದೆಲ್ಲ ಮಾಡಿಟ್ರೆ ಒಂದು ಚೆನ್ನಾಗಿ ಬಿಸಿಲಿದ್ರೆ ಒಂದು 2 ಡೇಸ್ ಸಾಕು ಒಣಗೋದಕ್ಕೆ. ಬಿಸಿಲಿಲ್ಲ ಅಂತಂದರೆ ಒಂದು 3 ಡೇಸ್ ಬೇಕಾಗುತ್ತೆ. ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ, 2 ಡೇಸಿಂದ ಬಿಸಿಲೇ ಇರಲಿಲ್ಲ. ಇವತ್ತು ಚೆನ್ನಾಗಿ ಬಿಸಿಲಿದೆ ಇವತ್ತು. ಸೊ ಫೈನಲಿ ಆಯ್ತಿದ್ದು. ಮುಂದೆ ಕಟ್ಕೊಂಡೆ ಸಾಕು. ಇಷ್ಟಿದ್ರೆ ಜಾಸ್ತಿ ನೀರಂಗೂ ಮಾಡ್ಕೊಬಾರ್ದು. ನೋಡಿಲಿ ಈ ಥರ ಆಗಿದೆ. ಈ ಥರ ಆಗಬೇಕು, ಈ ಥರ ದಪ್ಪಕ್ಕೆ ಆಗಬೇಕು. ಇವಾಗ ಇದನ್ನು ನಾವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ನೀವು ಯಾವ ಶೇಪ್ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಕೊಬೋದು. ನಾನು ಈ ಥರ ಮಾಡ್ಕೊಳ್ತೀನಿ. ಮೋದಕ ಮಾಡ್ತಾರಲ್ಲ, ಮೋದಕದ ಥರ ಮಾಡ್ಕೊಳ್ತೀನಿ ನಾನು. ಸೊ ನೀವು ಕೋನ್ ಥರನಾದರೂ ಮಾಡ್ಕೊಬೋದು, ಈ ಥರ ಮೋದಕ ಥರನಾದರೂ ಮಾಡ್ಕೊಬೋದು, ಯಾವ ಥರ ಬೇಕಾದರೂ ಮಾಡ್ಕೊಬೋದು. ನಾನು ಈ ಥರ ಮಾಡ್ಕೊತೀನಿ. ಏನು ಕಂದ ಇದು ಕಾಯಿ ಮೋದಕ. ಕಾಯಿ ಮೋದಕ ಇದು ನೀರಿನ ಮೋದಕ ಅಲ್ಲ, ಮತ್ತೆ ಕಾಯಿ ಮೋದಕ. ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಡೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನಮಗಂತೂ ಇದಿಷ್ಟ ಇಲ್ಲ. ತಿನ್ನೋದಲ್ಲ ಇದು. ನೀನು ಆಮೇಲೆ ಎತ್ಕೊಂಡು ತಿನ್ಗಿನ್ಬಿಟ್ಟಿಯ. ತಿನ್ನೋದಲ್ಲ ಕಂದ. ಮತ್ತೆ ಅಂದರೆ ಮತ್ತೆ ಅದು ಯಾಕೆ ಇಡ್ತಾ ಇದ್ದೀರಾ? ಯಾಕೆ ಇಡ್ತಾ ಇದ್ದೀರಾ ಅಂದರೆ ಇದು ಸಾಂಬ್ರಾಣಿ, ಇದು ಧೂಪ ಹಾಕ್ತೀವಲ್ಲ ನಾವು ಮನೇಲಿ, ಅದು ಇದು. ನೀವೇ ತೊಗೊಬಂದಿರ ಕಾಯಿ? ಇದೆಲ್ಲ ನಾನೇ ತೊಗೊಬಂದಿರೋದು. ಚಟ್ನಿ? ಅದು ಚಟ್ನಿ? ಚಟ್ನಿ ಯಾವ ಚಟ್ನಿ? ಒಂದು ಕ್ವಶನ್ಸು ಜಾಸ್ತಿ. ಅದ್ಯಾಕೆ ಇದ್ಯಾಕೆ ಅಪ್ಪ. ನೋಡಲಿ ಬಾಲಲ್ಲಿ ಆಟ ಆಡ್ತಾ ಇದ್ದೇನೆ. ಈ ಸೈಡ್ ಏನಾರು ಬರಬೇಕು ಬಾಲು. ಆವಾಗ ಅಮ್ಮಂದು ಗೊತ್ತಲ್ಲ ಒದೆ. ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಎಲ್ಲೋ ಒಡ್ಕೊಳ್ತಾ ಇಲ್ಲ, ಏನಿಲ್ಲ. ಇದು ಒಣಗಬೇಕು ಚೆನ್ನಾಗಿ, ಅಷ್ಟೇ. ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿರುತ್ತೆ. ಒಣಗಬೇಕು, ಬಿಸಿಲು ಚೆನ್ನಾಗಿರಬೇಕು. ಬಿಸಿಲಲ್ಲಿ ಒಂದು 2-3 ಡೇಸ್ ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನ ಸಾಕು. ಚೆನ್ನಾಗಿ ಬಿಸಿಲಿಲ್ಲ ಅಂದರೆ ಒಂದು 30 ಡೇಸ್ ಒಣಗಬೇಕು. ಸ್ವಲ್ಪ ಜಾಸ್ತಿ ಆಯಿತು. ನಿಮಗೆ ಕಟ್ತಾ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ, ದಪ್ಪ ಸಣ್ಣ. ತರಾವರಿ ಮಾಡ್ಬೋದು. ಇದೇನು ಆಚೆಯಿಂದ ಏನಾದ್ರು ತೊಗೊಂಡು ಬರಬೇಕಪ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು ಆ ಥರ ಏನಿಲ್ಲ. ಮನೆಯಲ್ಲೇ ನಾವು ಎವ್ರಿಡೇ ಹೂವು ಇದ್ದೇ ಇರುತ್ತೆ ನಮ್ಮ ಮನೇಲಿ. ಆ ಫೋಟೋದ ಹೂವನ್ನು ತೆಗೆದು ಆಚೆ ಹಾಕೋ ಬದಲು ನೀವು ಈ ಥರ ಒಣಗಿಸಿ ಈ ಥರ ಮಾಡ್ಕೊಬೋದು. ಫೋಟೋ ಹೂವು ಆಚೆ ಹಾಕಿ ಡಸ್ಟ್ಬಿನ್ಗೆ ಹಾಕಿ ಆ ಕಸ್ತೂರ್ಗೆ ಹಾಕಿ ಆ ಥರ ಮಾಡೋ ಬದಲು ಈ ಥರ ಯಾವ ಥರ ಹೂವನಾದರೂ ಹಾಕ್ಕೊಬೋದು. ಒಟ್ಟಲ್ಲಿ ಒಂದು 2-3 ಥರ ಹೂವು ಇದ್ದರೆ ಚೆನ್ನಾಗಿರುತ್ತೆ. ಒಂದೇ ಥರ ಹೂವಾಗಿಂತ ಒಂದು 2-3 ಥರ ಹೂವು ಇದ್ದರೆ ಚೆನ್ನಾಗಿರುತ್ತೆ. ನಾನು ಇಲ್ಲಾಂದ್ರೆ ಒಂದು 4-5 ಥರ ಹೂವು ಹಾಕಿದ್ದೀನಿ. ಮಲ್ಲಿಗೆ ಹೂವು, ತುಳಸಿ, ಸೇವಂತಿಗೆ, ಆಮೇಲೆ ರೋಸು. ಸೇವಂತಿಗೆಯಲ್ಲೇ ಒಂದು 3 ಥರ ಹಾಕಿದ್ದೀನಿ. ಅದೆಲ್ಲ ಹಾಕಿದ್ದೀನಿ. ಚೆಂಡು ಹೂವದಲ್ಲಿ ನೆಕ್ಸ್ಟ್ ಮಾಡಬೇಕು. ಚೆಂಡು ಹೂವು ಮಾಡಿಲ್ಲ, ಚೆಂಡು ಹೂವದಲ್ಲಿ ನೆಕ್ಸ್ಟ್ ಮಾಡಬೇಕು. ಸೊ ಚೆಂಡು ಹೂವು ಅಷ್ಟಾಗಿ ನಾವೇನು ತೊಗೊಂಡು ಬರಲ್ಲ ಅಲ್ಲ ಮನೆಗೆ ಚೆಂಡು ಹೂವು, ಅದಕ್ಕೆ ಚೆಂಡು ಹೂವದಲ್ಲಿ ಮಾಡಿಲ್ಲ. ನೀವು ಬೇಕಾದ್ರೆ ಚಿಕ್ಕದಾಗಿ ಬೇಕಾದರೂ ಮಾಡ್ಕೊಬೋದು, ಇಲ್ಲ ದಪ್ಪ ಬೇಕು ಅಂದರೂ ಮಾಡ್ಕೊಬೋದು. ರೆಕ್ಟ್ಯಾಂಗಲ್ ಟೈಪ್ ಆದರೂ ಬೇಕಾದ್ರೆ ಹಿಂಗೆ ಬೇಕಾದರೂ ಮಾಡ್ಕೊಬೋದು. ಹೇಗೆ ಬೇಕಾದರೂ ಮಾಡ್ಬೋದು ಇದನ್ನು. ನಾನು ಸ್ವಲ್ಪ ದಪ್ಪ ಆಯಿತು ಅನಿಸ್ತು, ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ತೀನಿ. ಒಣಗೋಕ್ಕೂ ಈಸಿ ಆಗುತ್ತೆ, ಬೇಗ ಡ್ರೈ ಆಗುತ್ತೆ. ಇಲ್ಲಾಂದರೆ ದಪ್ಪ ಇದ್ದರೆ ಬೇಗ ಡ್ರೈ ಆಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಂಡ್ರೆ ಬೇಗ ಡ್ರೈ ಆಗುತ್ತೆ. ವೆಯ್ಟ್ ಕಂದ. ಅಪ್ಪ ಅಲ್ಲೇ ಹೋಮ್ವರ್ಕ್ ತೆಗೆದು ಕೂತ್ಕೊಂಡ್ಬಿಟ್ಟಿದೀಯ. ಸ್ವಲ್ಪ ವೆಯ್ಟ್ ಮಾಡಿ ಬರ್ತೀನಿ.
ಪ್ಲೀಸ್. ಓಕೆ ಗೈಸ್, ಇಲ್ಲಿ ನೋಡಿ ಲಾಸ್ಟ್ ಫೈನಲ್ಲು ಆಯಿತು. ಫೈನಲ್ ಅಬ್ಬಬ್ಬಬ್ಬ ಇಷ್ಟ ಆಯಿತು. ಬಟ್ ನಾನು ಒಂದೇ ಸಮ ಕಟ್ಟಿಲ್ಲ, ಸ್ವಲ್ಪ ದಪ್ಪ ಸ್ಟಾರ್ಟಿಂಗೆಲ್ಲ ಸ್ವಲ್ಪ ದಪ್ಪ ದಪ್ಪ ಕಟ್ಬಿಟ್ಟೆ. ನೋಡಿ ಆಮೇಲೆ ಚಿಕ್ಕದಾಗಿ ಮಾಡ್ಕೊಂಡು ಬಂದೆ. ಸೊ ಒಂದೇ ಮೀಡಿಯಮಲ್ಲಿ ಒಂದೇ ಸೈಜ್ ಕಟ್ಟಿದ್ರೆ ಇನ್ನೂ ಜಾಸ್ತಿ ಆಗೋದು. ಸೊ ಸ್ಟಾರ್ಟಿಂಗ್ ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ಬಿಟ್ಟೆ, ಆಮೇಲೆ ಚಿಕ್ಕದಾಗಿ ಮಾಡ್ಕೊಂಡು ಬಂದೆ. ನೋಡಿ ಫೈನಲಿ ಆಯಿತು. ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಯ್ಯೋ ಎಲ್ಲ ಉಂಟ್ಕೊಳ್ತೈತೆ ಇಲ್ಲೇ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಒಳ್ಳೆ ಚೆಸ್ ಥರ. ಅಯ್ಯಯ್ಯ ಈ ಥರ ಇದೆ. ಸೊ ಇದನ್ನು ಇವಾಗ ಬಿಸಿಲಿಗಿಡೋಣ. ಬಿಸಿಲಿಗಿಟ್ಟು ಸಂಜೆ ಅಷ್ಟರಲ್ಲಿ ಇವಾಗ ಟೈಮಲ್ಲೇ 1:30 ಆಗಿದೆ. ಒಂದು 5 o'clock ಗಂಟ ಬಿಸಿಲಿರುತ್ತೆ. ಸೊ 2 days ಸಾಕು ಅನಿಸುತ್ತೆ ಇದು ಒಣಗೋದಿಕ್ಕೆ. ನೋಡೋಣ ಇಷ್ಟು ದಿನ ಬೇಕಾಗುತ್ತೆ ಅಂತ. ಸೊ ಇದನ್ನು ಹಚ್ಚಿ ಕೂಡ ತೋರಿಸ್ತೀನಿ. ಎಷ್ಟು ಗಮ್ ಅನ್ನೋದೆಲ್ಲ ಗೊತ್ತಾಗಲ್ಲ, ಬಟ್ ಹೊಗೆ ಬರೋದಂತೂ ಗೊತ್ತಾಗುತ್ತೆ ಅಷ್ಟೇ. ನಿಮಗೆಲ್ಲ ಈಗ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಗಮ್ ಅನ್ನೋದು ಅಲ್ವಾ. ಸೊ ವಿಡಿಯೋ ಅಂತೀನಿ, ಹೊಗೆ ಬರೋದು ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹೊಗೆ ಬರುತ್ತೆ ಅಂತ. ಸೊ ಈ ಥರ ಎಷ್ಟಾಗಿದೆ ಗೊತ್ತಾ, 2, 4, 6, 8, 10, 11, 12, 13, 14, 15, 20 ಕರೆಕ್ಟಾಗಿ 20 ಆಗಿದೆ. ಸೊ ಇವಾಗ ಬಿಸಿಲಿಗೆ ಇಡೋಣ ಬನ್ನಿ. ಅಬ್ಬಬ್ಬಬ್ಬಬ್ಬ ಬಿಸಿಲಿಗೆ ಇಡೋಣ. ಇವತ್ತು ಬೆಳಿಗ್ಗೆನೇ ಚೆನ್ನಾಗಿತ್ತು ಬಿಸಿಲು. ಸೊ ಬೆಳಿಗ್ಗೆ ಇವತ್ತು ಪೂಜೆ ಅದು ಇದು ಅಂದ್ಕೊಂಡು ಲೇಟಾಗಿಬಿಡ್ತು. ಬೆಳಿಗ್ಗೆನೇ ಇಟ್ಟಿದ್ರೆ ಇಷ್ಟರಲ್ಲಿ ಒಣ್ಕೊಂಡಿರೋದು. ಇಲ್ಲೇ ಇಡೋಣ, ಇಲ್ಲೇ ಚೆನ್ನಾಗಿ ಬರ್ತಿದೆ ಬಿಸಿಲು. ಸೊ ನೋಡೋಣ, ಬಿಸಿಲಲ್ಲಿ ಆಲ್ಮೋಸ್ಟು ಬೇಗ ಒಣಗುತ್ತೆ, ಏನಿಲ್ಲ. ಬಿಸಿಲಲ್ಲಿ ಒಣಗಾದ ಮೇಲೆ ತೋರಿಸ್ತೀನಿ ನೆಕ್ಸ್ಟು. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಧೂಪ. ಸೊ ಎಷ್ಟು ಚೆನ್ನಾಗಿ ಗಮ್ ಅಂತಿದೆ ಗೊತ್ತಾ, ಮನೆಯೆಲ್ಲ ಹೊಗೆನೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಆಹಾ, ಲವಂಗ, ಏಲಕ್ಕಿ ಎಲ್ಲ ಸ್ಮೆಲ್ಲು ಇದೆ. ಇದನ್ನು ತೆಗೆದು ಇದರೊಳಗಡೆ ಇಟ್ಟು ಕ್ಲೋಸ್ ಮಾಡಿದ್ರೆ ತುಂಬ ಹೊತ್ತು ಉರಿಯುತ್ತೆ ಮನೆಯಲ್ಲಿ. ನೋಡಿ ಈ ತರಹ ಸೂಪರಾಗಿ ಸ್ಮೆಲ್ ಇದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸುತ್ತ ಬರುತ್ತೆ, ಇದು 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು, ಮತ್ತು ಇನ್ನು 2 ದಿನ ನೆರಳಲ್ಲಿ ಒಣಗಿಸ್ಬೇಕು. ಸೊ ಪ್ರತಿದಿನ ಬಿಸಿಲಲ್ಲಿ ಒಣಗಿಸ್ಬಾರ್ದು. 2 days ಅಷ್ಟೇ ಬಿಸಿಲಲ್ಲಿ ಒಣಗಿಸಿ, 2 days ನೆರಳಲ್ಲಿ ಒಣಗಿಸ್ಬೇಕು.